ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಲೈನಿಂಗ್ ಬ್ಲೌಸನ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ಫಸ್ಟ್ ಏನು ಮಾಡ್ಕೋಬೇಕು ಅಂತಂದರೆ, ಮೇನ್ ಕ್ಲಾತು ಮತ್ತು ಲೈನಿಂಗ್ ಏನಿದೆ ಈ ಎರಡನ್ನೂ ಕೂಡ ನಾವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ಆ ಥರ ಫಸ್ಟು ನಮಗೆ ಈ ಒಂದು ಮೇನ್ ಕ್ಲಾತ್ ಏನಿದೆ ಅದು ಸೀದಾ ಮೇಲೆ ಇರಬೇಕು. ಸೀದಾ ಮೇಲೆ ಇಟ್ಕೊಂಡು ಈ ಥರ ಲೈನಿಂಗನ್ನು ಅದ್ರ ಮೇಲೆ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಹೋಗಬೇಕು. ಈ ಥರ ಬಾಟಮಲ್ಲಿ ಒಂದು 1/2 ಇಂಚಿಗೆ ನಾವು ಏನು ಎಕ್ಸ್ಟ್ರಾ ಕ್ಲಾತ್ ಬಿಟ್ಟಿರ್ತೀವಿ ಆ 1/2 ಇಂಚು ನೀಟಾಗಿ ಕವರ್ ಆಗಬೇಕು. ಆ ಥರ ನೋಡಿಕೊಂಡು ಸ್ಟಿಚ್ ಮಾಡಿಕೊಂಡು ಬರಬೇಕು. ಈ ಥರ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಮಗೆ ಏನಾಗುತ್ತೆ ಅಂದರೆ, ಕೆಳಗಡೆ ಬಾರ್ಡ್ರ್ ಇದ್ದಾಗ ಅಥವಾ ಒಂದು ಪೈಪಿಂಗ್ ಇದ್ದಾಗ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡ್ತೀವಲ್ವಾ, ಅಂಥ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಕೆಳಗಡೆ ರಿಂಕಲ್ಸ್ ಥರ ಸಣ್ಣದಾಗಿ ಕೆಲವೊಂದು ರಿಂಕಲ್ಸ್ ಅನ್ನೋದು ಏನಾಗುತ್ತೆ ಕ್ರಿಯೇಟ್ ಆಗುತ್ತೆ. ಆ ಥರ ರಿಂಕಲ್ಸನ್ನ ಅವಾಯ್ಡ್ ಮಾಡಬೇಕು ಅಂತಂದರೆ ನೋಡಿ, ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ನಾವು ಟಾಪ್ ಸ್ಟಿಚ್ ಹಾಕ್ಕೊಂಡಿದ್ದೀವಿ ಅಂತಂದರೆ ಏನಾಗುತ್ತೆ ಅಂದರೆ ತುಂಬ ನೀಟಾಗಿ ಬರುತ್ತೆ. ಎಲ್ಲೂ ಕೂಡ ನಮಗೆ ಈ ರಿಂಕಲ್ಸ್ ಅನ್ನೋದು ಕ್ರಿಯೇಟ್ ಆಗಲ್ಲ. ಮತ್ತು ಈ ಥರ ಲೈನಿಂಗನ್ನು ಉಲ್ಟಾ ಮಾಡಿಕೊಂಡು, ಈಗ ಲೈನಿಂಗ್ ಇದೆಯಲ್ಲ ಆ ಕಡೆಗೆ ನಮಗೆ ಒಳಗಡೆ ಇರುವಂಥ ಕಚ್ಚಾ ಬರಬೇಕು. ಆ ಥರ ನೋಡಿಕೊಂಡು ಈ ಥರ ಟಾಪ್ ಸ್ಟಿಚ್ ಹಾಕ್ಕೊಂಡು ಬರಬೇಕು. ನೋಡಿ, ಈ ಥರ ಟಾಪ್ ಸ್ಟಿಚ್ಚು ಕಂಪ್ಲೀಟ್ ಆದಮೇಲೆ ಈಗ ನಾವು ಏನು ಮಾಡ್ಕೋಬೇಕು ಅಂತಂದರೆ, ಈ ಒಂದು ಲೈನಿಂಗ್ ಈ ಒಂದು ಕ್ಲಾತ್ ಏನಿದೆ ಇದನ್ನ ಈ ಥರ ಉಲ್ಟಾ ಮಾಡ್ಕೋಬೇಕು. ಈ ಥರ ತಿರುಗಿಸ್ಕೊಂಡು ಲೈನಿಂಗ್ ಮತ್ತು ಮೈನ್ ಕ್ಲಾತ್ ಎರಡರ ಮೇಲೆ ಸ್ಟಿಚಿಂಗ್ ಬರೋ ಥರ ಈ ಥರ ಸ್ಟಿಚ್ ಮಾಡಿಕೊಂಡು ಹೋಗಬೇಕು. ಈ ಸ್ಟಿಚ್ ಮಾಡುವಾಗ ಏನು ಮಾಡಬೇಕು ಅಂತಂದರೆ ನೋಡಿ, ಈ ಥರ ಕೈಯಲ್ಲಿ ನಾವು ನೀಟಾಗಿ ಈ ಥರ ಪ್ರೆಸ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಲೈನಿಂಗು ಮತ್ತು ಮೇನ್ ಕ್ಲಾತ್ ಇವುಗಳು ಎರಡರ ಮಧ್ಯೆ ನಮಗೆ ರಿಂಕಲ್ಸ್ ಅನ್ನೋದು ಬರಲ್ಲ. ಕೆಲವೊಂದು ಬ್ಲೌಸ್ಗಳಲ್ಲಿ ನಾವು ನೋಡ್ತೀವಿ ಮೇಲೆ ಇರುವಂಥ ಮೇನ್ ಕ್ಲಾತ್ ಏನಿರುತ್ತೆ ಫುಲ್ ಲೂಸ್ ಆಗಿರುತ್ತೆ, ಹಾಗೆ ಲೈನಿಂಗ್ ಒಳಗಡೆ ಟೈಟ್ ಆಗಿರುತ್ತೆ. ಆಗ ನಮಗೆ ಮೇಲೆ ಕ್ಲಾತಲ್ಲಿ ಫುಲ್ ರಿಂಕಲ್ಸ್ ಬರುತ್ತೆ. ಆ ಥರ ರಿಂಕಲ್ಸ್ ಬರದೇ ಇರೋ ಥರ ನೀಟಾಗಿ ಈ ಥರ ನಾವು ಕೈಯಲ್ಲೇ ಐರನ್ ಮಾಡೋ ಥರ ಪ್ರೆಸ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಹೋಗಬೇಕು. ಇಲ್ಲ ಅಂತಂದರೆ ನಾವು ಎರಡನ್ನೂ ಕೂಡ ಒಂದ್ಸರಿ ಐರನ್ ಮಾಡ್ಕೊಂಡ್ಬಿಟ್ಟು ಸ್ಟಿಚ್ ಮಾಡಿದ್ರು ಕೂಡ ನಮಗೆ ತುಂಬ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಸುತ್ತಲೂ ಈ ಥರ ಸ್ಟಿಚ್ ಮಾಡಿಕೊಂಡು ಲೈನಿಂಗ್ ಮತ್ತು ಮೈನ್ ಕ್ಲಾತ್ ಎರಡನ್ನೂ ಕೂಡ ನಾನು ಜಾಯಿನ್ ಮಾಡ್ಕೊಂಡು ಹೋಗಬೇಕು. ಈ ಥರ ಜಾಯಿಂಟ್ ಮಾಡ್ಕೊಂಡು ಆದಮೇಲೆ ನಮಗೆ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ವ, ಈ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಈ ಥರ ಸ್ವಲ್ಪನೂ ಇಲ್ಲದೆ ಇರೋ ಥರ ಹುಷಾರಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಒಳಗಡೆ ಕ್ಲಾತನ್ನು ಕಟ್ ಮಾಡ್ಕೋಬಾರ್ದು. ನಾವು ಫಸ್ಟ್ ಲೈನಿಂಗಲ್ಲಿ ಮೈನ್ ಕ್ಲಾತ್ ಮತ್ತು ಲೈನಿಂಗ್ ಎರಡನ್ನೂ ಹಾಕ್ಕೊಂಡು ಕಟ್ ಮಾಡ್ತೀವಲ್ವ, ಆವಾಗ ಯಾವುದೇ ಕಾರಣಕ್ಕೂ ಮೈನ್ ಕ್ಲಾತ್ ಏನಿರುತ್ತೆ ಮೈನ್ ಕ್ಲಾತನ್ನು ನೆಕ್ ಕಟ್ ಮಾಡ್ಕೊಳ್ಬಾರ್ದು. ಇವಾಗ ಕಟ್ ಮಾಡಿಕೊಂಡ್ರೆ ನಮಗೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ. ಹಾಗಾಗಿ ನಾವು ಈ ಒಂದು ಕಟ್ ಮಾಡುವಾಗ ಫಸ್ಟೇ ಮೈನ್ ಕ್ಲಾತಲ್ಲಿ ನೆಕ್ಕನ್ನು ಕಟ್ ಮಾಡ್ಕೋಬಾರ್ದು. ನೋಡಿ, ಈ ಥರ ಎಲ್ಲ ಕ್ಲಾತನ್ನು ನೀಟಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ನಮ್ಗೆ ನೋಡಿ ಈ ಥರ ಕಾಣಿಸುತ್ತೆ. ಈಗ ನಾವು ಇಲ್ಲಿ ಈ ಒಂದು ಬ್ಯಾಕ್ ಸೈಡಲ್ಲಿ ಇವು ಕೊಡ್ತೀವಲ್ವ ಡಾಟ್ಸು, ಆ ಡಾಟ್ಸ್ಗೋಸ್ಕರ ಈ ಥರ ಫೋಲ್ಡ್ ಮಾಡಿಕೊಂಡು ನಾವು 2 ಇಂಚ್ ಆ ಕಡೆ ಎಕ್ಸ್ಟ್ರಾ ಸ್ಟಿಚ್ ಮಾಡೋಕೆ ಬಿಟ್ಟಿರ್ತೀವಲ್ವ ಅಲ್ಲಿಗೆ ಫೋಲ್ಡ್ ಮಾಡಿಕೊಂಡ್ರೆ ನಮ್ಗೆ ಇನ್ನೊಂದು ಫೋಲ್ಡ್ ಬರುತ್ತೆ. ಆ ಫೋಲ್ಡ್ ಮೇಲೆ ಇಲ್ಲಿ ನೈಲಲ್ಲಿ ಸ್ವಲ್ಪ ರಬ್ ಮಾಡಿದ್ರೆ ನೋಡಿ ನಮಗೆ ಇಲ್ಲಿ ಮಾರ್ಕಿಂಗ್ಸ್ ಅನ್ನೋದು ಕಾಣಿಸುತ್ತೆ. ಈ ಮಾರ್ಕಿಂಗ್ಸ್ ಹತ್ರ ಈ ಥರ ಫೋಲ್ಡ್ ಮಾಡ್ಕೊಂಡು ಏನು ಮಾಡಬೇಕು, 1/2 ಇಂಚ್ಗೆ ಎರಡೂ ಕಡೆ 1/2 ಇಂಚ್ ಹೋಗಬೇಕು. ಆ ಥರ 1/2 ಇಂಚ್ಗೆ ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಮಾಡಿಕೊಂಡು ಹೋಗಬೇಕು. ಈ ಕಡೆನೂ ಅಷ್ಟೇ, ಇಲ್ಲೂ 1/2 ಇಂಚ್ಗೆ ಈ ಥರ ಫೋಲ್ಡ್ ಮಾಡಿಕೊಂಡು 4 ಇಂಚ್ ಲೆಂತ್ ಇರಬೇಕು. ಆ ಥರ ಸ್ಟಿಚ್ ಮಾಡಿಕೊಂಡು ಹೋಗಬೇಕು. ನೋಡಿ, ಹೀಗಿಷ್ಟೇ ನಮಗೆ ಈ ಒಂದು ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಗುತ್ತೆ. ನೆಕ್ಸ್ಟು ಸ್ಲೀವ್ಸನ್ನ ಯಾವ ರೀತಿ ಜಾಯಿಂಟ್ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ. ನೋಡಿ, ಸ್ಲೀವ್ಸಲ್ಲಿ ನಮಗೆ ಈ ಒಂದು ಸೈಡ್ಸಲ್ಲಿ ಜಾಯಿಂಟ್ಸ್ ಅನ್ನೋದು ಬರುತ್ತೆ. ಅದು ಇಲ್ಲಿ ನಾನು ಎರಡರಲ್ಲೂ ಕೂಡ ಒಂದೊಂದು ಕಡೆಗೆ ಮಾತ್ರ ಇಲ್ಲಿ ಜಾಯಿಂಟನ್ನು ಕೊಡ್ತಾ ಇದ್ದೀನಿ. ಈ ಥರ ಸ್ವಲ್ಪ ಕ್ಲಾತ್ 1.5 ಇಂಚಷ್ಟು ನಮಗೆ ಇಲ್ಲಿ ಜಾಯಿಂಟ್ ಬರುತ್ತೆ. ಈ ಥರ ಪೀಸಸ್ ಕಟ್ ಮಾಡಿಕೊಂಡು ನಮಗೆ ಯಾವ ಕಡೆ ಜಾಯಿಂಟ್ ಬರುತ್ತೋ ಆ ಕಡೆಗೆ ಈ ಥರ ಪೀಸನ್ನು ಇಟ್ಕೊಂಡು ಈ ಥರ ಜಾಯಿಂಟ್ ಮಾಡ್ಕೊಂಡು ಹೋಗಬೇಕು. ಅದೇ ಥರ ಈ ಒಂದು ಇನ್ನೊಂದು ಸ್ಲೀವ್ಗೂ ಕೂಡ
ಈ ತರ ಜಾಯಿಂಟ್ ಮಾಡಿಕೊಂಡು ಹೋಗ್ಬೇಕು. ಮತ್ತೆ ಈ ತರ ಉಲ್ಟಾ ಮಾಡಿಕೊಂಡು ಮೇಲ್ಗಡೆಗೆ ಇನ್ನೊಂದು ಸ್ಟಿಚ್ಚನ್ನ ಈ ತರ ಮಾಡ್ಕೋಬೇಕು. ನಾವು ಈ ತರ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ 4 ಕಡೆ ಜಾಯಿಂಟ್ ಅನ್ನೋದು ಬರಲ್ಲ ಕಟ್ ಮಾಡುವಾಗ. ಈ ರೀತಿ ಮಾಡ್ಕೊಂಡ್ರೆ, ಇಲ್ಲಾಂದ್ರೆ ನಾವು ಈಗ 4 ಕಡೆ ಜಾಯಿಂಟ್ ಮಾಡ್ಬೇಕಾಗತ್ತೆ. ಈ ತರ ಬರುತ್ತೆ. ಈಗ ಈ ತರ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಈ ಎಕ್ಸ್ಟ್ರಾ ಕ್ಲಾತ್ ಏನಿದೆ ನಾವು ಸ್ಟಿಚ್ ಮಾಡಿ ಆದ್ಮೇಲೆ ಈ ಎಕ್ಸ್ಟ್ರಾ ಕ್ಲಾತ್ ಇರೋದು ಇದನ್ನ ಕಟ್ ಮಾಡಿಕೊಂಡು ಎರಡು ಸ್ಲೀವ್ಸ್ ಕೂಡ ಶೇಪ್ ಒಂದೇ ತರ ಬರಬೇಕು. ಆ ತರ ನೋಡ್ಕೊಂಡು ಈ ತರ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಬೇಕು. ನೋಡಿ, ಈಗ ಈ ತರ ಓಪನ್ ಮಾಡ್ಕೊಂಡಾಗ ನಮ್ಗೆ ಇಲ್ಲಿ ನಾವು ಶೇಪ್ ಮಾರ್ಕ್ ಮಾಡ್ಕೊಂಡಿದೀವಲ್ಲ, ಈ ಶೇಪ್ ಅನ್ನೋದು ಕಾಣಿಸುತ್ತೆ. ಆಗ ಎರಡು ಸ್ಲೀವ್ಸ್ ನ ಈ ರೀತಿ ಓಪನ್ ಮಾಡ್ಕೊಂಡಾದ್ಮೇಲೆ ಈ ತರ ಕಟ್ ಮಾಡ್ಕೋಬೇಕು. ಈಗ ಸ್ಲೀವ್ ಅನ್ನ ಯಾವ ರೀತಿ ಜಾಯಿಂಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಇಲ್ಲಿ ನೋಡಿ, ಸ್ಲೀವ್ ನ ನಾನು ಈಗ ಸೀದಾ ಮೇಲೆ ಹಾಕೊಂಡಿದ್ದೀನಿ. ಹಾಗೇನೆ ಈ ಒಂದು ಲೈನಿಂಗ್ ಏನಿದೆ, ಈ ಲೈನಿಂಗ್ ಅಲ್ಲೂ ಕೂಡ ನಮಗೆ ಸೀದಾ ಮೇಲೆ ಬರಬೇಕು. ಈ ಒಂದು ಜಾಯಿಂಟ್ ಆಗಿರುವಂತ ಸೈಡ್ ಏನಿದೆ ಆ ಜಾಯಿಂಟ್ ಮೇಲ್ಗಡೆ ಬರಬೇಕು. ಈ ತರ ಹಾಕೊಂಡಾಗ ನಮ್ಗೆ ಸ್ಟಿಚ್ ಮಾಡಿದಾಗ ಏನಾಗುತ್ತೆ, ಜಾಯಿಂಟ್ ಅನ್ನೋದು ಒಳಗಡೆಗೆ ಹೊರಟೋಗುತ್ತೆ. ಮತ್ತೆ ಈ ಒಂದು ಶೇಪ್ ಅಷ್ಟೇನೆ, ಈ ಒಂದು ಏನ್ ಶೇಪ್ ತೆಗೆದಿದೀವಿ ಅವೆರಡು ಕೂಡ ನಮ್ಗೆ ಆಪೋಸಿಟ್ ಗೆ ಬರಬೇಕು. ಆ ತರ ಬರೋ ತರ ಹಾಕೊಂಡು ಈ ಒಂದು ಇದನ್ನ ನಾವು ಜಾಯಿಂಟ್ ಮಾಡ್ಬೇಕಾಗುತ್ತೆ. ಈ ತರ ನೀಟಾಗಿ ಇಟ್ಕೊಂಡು ಕೆಳಗಡೆ 1/2 ಇಂಚ್ ಏನ್ ನಾವು ಸ್ಟಿಚಿಂಗ್ ಅಂತ ಬಿಟ್ಟಿದೀವಿ, ಆ ಸ್ಟಿಚಿಂಗ್ ಗೆ ಬಿಟ್ಟಿರುವಂತಹ ಅಷ್ಟು ಕ್ಲಾತ್ ನಮ್ಗೆ ಸ್ಟಿಚಿಂಗ್ ಅಲ್ಲಿ ಹೋಗೋ ತರ ಸ್ಟ್ರೈಟ್ ಆಗಿ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು. ಸೇಮ್ ಅದೇ ತರ ಈಗ ಸೆಕೆಂಡ್ ಸ್ಲೀವ್ ಅನ್ನು ಕೂಡ ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾವು ಏನ್ ಶೇಪ್ ತೆಗೆದಿದ್ದೀವಿ ಈ ಎರಡು ಶೇಪ್ಸ್ ನಮ್ಗೆ ಆಪೋಸಿಟ್ ಅಲ್ಲಿ ಬರಬೇಕು, ಅಂದ್ರೆ ಎದುರು ಬದ್ರಲ್ಲಿ ಬರಬೇಕು. ಆ ತರ ನೋಡ್ಕೊಂಡು ಸ್ಟ್ರೈಟ್ ಆಗಿ ಈ ತರ ಸ್ಟಿಚ್ ಮಾಡ್ಕೋಬೇಕು. ಈ ತರ ಸ್ಟಿಚ್ ಮಾಡ್ಕೊಂಡು ಆದ್ಮೇಲೆ ಈ ಒಂದು ಒಳಗಡೆ ಕಚ್ಚಾ ಏನಿದೆ ಅದು ಲೈನಿಂಗ್ ಕಡೆ ಬರಬೇಕು. ಆ ತರ ನೋಡ್ಕೊಂಡು ಈ ತರ ಉಲ್ಟಾ ಮಾಡ್ಕೊಂಡು ನೈಲಲ್ಲಿ ಸ್ವಲ್ಪ ರಬ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ನೀಟಾಗಿ ಬರುತ್ತೆ. ಮತ್ತೆ ಇದ್ರ ಮೇಲೆ ಈ ತರ ಒಂದು ಟಾಪ್ ಸ್ಟಿಚ್ನ ಹಾಕೊಂಡು ಬರಬೇಕು. ಸೇಮ್ ಅದೇ ತರ ಇನ್ನೊಂದು ಸ್ಲೀವ್ಗೂ ಕೂಡ ಈ ತರ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು. ಈಗ ನೋಡಿ, ಇದನ್ನ ಈ ತರ ಉಲ್ಟಾ ಮಾಡ್ಕೊಂಡು ನೀಟಾಗಿ ಕೈಯಲ್ಲಿ ಈ ತರ ಒಂದ್ಸರಿ ಉಜ್ಕೊಂಡ್ಬಿಟ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ರಿಂಕಲ್ಸ್ ಅನ್ನೋದು ಬರಲ್ಲ. ಈ ತರ ಉಜ್ಕೊಂಡು ಎರಡನ್ನೂ ಜಾಯಿಂಟ್ ಮಾಡ್ಕೊಂಡು ಮೇಲ್ಗಡೆಗೆ ಈ ತರ ಸ್ಟಿಚ್ ಮಾಡ್ಕೊಂಡು ಎರಡನ್ನೂ ಅಟ್ಯಾಚ್ ಮಾಡ್ಕೊಂಡು ಹೋಗ್ಬೇಕು. ಸೇಮ್ ಅದೇ ತರ ಇನ್ನೊಂದು ಸ್ಲೀವ್ ಅನ್ನು ಕೂಡ ಅದೇ ತರ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು. ಎಲ್ಲಿ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಆ ಎಲ್ಲ ಎಕ್ಸ್ಟ್ರಾ ಕ್ಲಾತ್ ಅನ್ನ ಈ ತರ ಕಟ್ ಮಾಡ್ಕೋಬೇಕು. ಇಲ್ಲಿ ನಮ್ಗೆ ಈ ಒಂದು ಮೇನ್ ಕ್ಲಾತ್ ಅಲ್ಲೂ ಕೂಡ ಈ ಸ್ವಲ್ಪ ಈ ಒಂದು ಶಾರ್ಟೇಜ್ ಬರ್ತಾ ಇದೆ. ಅಂದ್ರೆ ಇಲ್ಲಿ ಸ್ವಲ್ಪ ನಾವು ಇದು ಪ್ಯಾಚ್ ಅನ್ನ ಮಾಡ್ಬೇಕಾಗತ್ತೆ. ಇಲ್ಲಿ ನಾವು 4 ಕಡೆ ಪ್ಯಾಚ್ ಮಾಡ್ತಾ ಇದೀವಿ. ಈ ಒಂದು ಪ್ಯಾಚ್ ಮಾಡಿದ್ರು ಕೂಡ ನಮ್ಗೆ ಇದು ಮೇಲ್ಗಡೆ ಏನು ಕಾಣಿಸಲ್ಲ ಕ್ಲಾತ್ ಅಲ್ಲಿ. ಯಾಕೆ ಅಂತಂದ್ರೆ ಇದು ನಾವು ಸ್ಟಿಚ್ ಮಾಡ್ತೀವಲ್ವಾ, ಆ ಸ್ಟಿಚ್ ಒಳಗಡೆ ಹೋಗ್ಬಿಡುತ್ತೆ. ಈ ತರ ನೋಡ್ಕೊಂಡು ಜಾಯಿಂಟ್ ಮೇಲೆ ಕಾಣಿಸದೆ ಇರೋ ತರ ಈ ತರ ಸ್ಟಿಚ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಕ್ಲಾತ್ ಅನ್ನು ಈ ತರ ಕಟ್ ಮಾಡ್ಕೊಂಡು ಇದೇ ತರ ಇನ್ನೊಂದು ಸ್ಲೀವ್ ಅನ್ನು ಕೂಡ ಇನ್ನೊಂದು ಸ್ಲೀವ್ಗೂ ಏನ್ ಮಾಡ್ಕೋಬೇಕು, ಈ ಪ್ಯಾಚ್ ಅನ್ನ ಕೊಡಬೇಕು. ಈ ಪ್ಯಾಚ್ ಮಾಡುವಾಗ ನಮ್ಗೆ ಈ ಒಂದು ಮೇನ್ ಕ್ಲಾತ್ ಅಲ್ಲೂ ಕೂಡ ಉಲ್ಟಾ ಸೀದಾ ನೋಡ್ಕೊಂಡು ಉಲ್ಟಾ ಸೀದಾ ಇದ್ದಾಗ ಉಲ್ಟಾ ಸೀದಾ ನೋಡ್ಕೊಂಡು ಈ ತರ ಪ್ಯಾಚ್ ಮಾಡ್ಬೇಕಾಗತ್ತೆ. ಈ ತರ ನೀಟಾಗಿ ನಮ್ಗೆ
ಲೈನಿಂಗ್ ಯಾವ ಥರ ಇದೆಯೋ ಸೇಮ್ ಅದೇ ಥರ ಈ ಥರ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈಗ ಈ ರೀತಿ ಈ ಶೇಪ್ ತೆಗೆದಿರುವಂಥದ್ದು ಎರಡು ಕೂಡ ಈ ಥರ ಆಪೋಸಿಟ್ಗೆ ಬರಬೇಕಾಗುತ್ತೆ. ಮತ್ತು ಫ್ರಂಟ್ ಪಾರ್ಟ್ ಸ್ಟಿಚಿಂಗ್ ಏನಿದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.